ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ದಿನ ಅತಿ ಮುಖ್ಯವಾಗಿ ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ 28ನೇ ಆಗಸ್ಟ್ ಫುಲ್ ಮೂನ್ ಇದೆ. ಹಾಗೆ ಚಂದ್ರಗ್ರಹಣ ಸಹ ಆವರಿಸ್ಕೋತಾ ಇದೆ. ಚಂದ್ರ ಬಂದು ಮನಸ್ಕಾರಕ. ಸೊ ಈ ಒಂದು ಸನ್ನಿವೇಶದಲ್ಲಿ ನಿಮ್ಮ ಪ್ರೀತಿಯ ವಿಚಾರವಾಗಿ, ನಿಮ್ಮ ಒಂದು ದಾಂಪತ್ಯ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಯಾರೆಲ್ಲ ಮ್ಯಾರೇಜ್ ಪ್ರಪೋಸಲ್ಗೋಸ್ಕರ ಹುಡುಕ್ತಾ ಇದ್ದೀರಾ ನಿಮ್ಗಾಗಿರ್ಬೋದು, ಸೊ ನಿಮ್ಮ ಲೈಫಲ್ಲಿ ಈ ಒಂದು ಪ್ರೀತಿ ವಿಚಾರವಾಗಿ ಏನೆಲ್ಲ ಬದಲಾವಣೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಎಷ್ಟೋ ಜನ ನೋ ಕಾಂಟ್ಯಾಕ್ಟ್ ಕಮ್ಯುನಿಕೇಶನ್ ಅಲ್ಲಿ ಇರ್ತೀರಾ. ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಗೆ ಒಂದು ಮೆಸೇಜ್ ಅಥವಾ ಕಾಲ್ ಆಗ್ಲಿ ಯಾವಾಗ ಬರುತ್ತೆ ಅಂತ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಉತ್ತರ ಈ ಒಂದು ಟ್ಯಾರೋ ರೀಡಿಂಗ್ ಅಲ್ಲಿ ಸಿಗುತ್ತೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಖಂಡಿತವಾಗ್ಲೂ ಕೊನೆ ತನಕ ನೋಡಿ. ಹಾಗೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಹ ಶೇರ್ ಮಾಡಿ. ಸ್ಟೇ ಕನೆಕ್ಟೆಡ್. ಓಕೆ, ಮೊದಲನೇದಾಗಿ ನೋಡಿ ವೀಕ್ಷಕರೇ, 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಏನು ವಿಚಾರ ನೀವು ನೋಡ್ಬೋದು ಅಂತಂದ್ರೆ, ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಅಂದ್ರೆ ಮೇಜರ್ ಚೇಂಜಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಈ ಒಂದು ಫುಲ್ ಮೂನ್ ಏನು ನಿಮ್ಮ ಜೀವನದಲ್ಲಿ ತಂದ್ಕೊಡ್ತಾ ಇದೆ ಅಂತಂದ್ರೆ, ನೀವು ಇಷ್ಟು ದಿವಸ ಏನು ವಿಚಾರವಾಗಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ, ಉದಾಹರಣೆಗೆ ನಿಮ್ಮ ಪರ್ಸನ್ ಕಾಲ್ ಮಾಡ್ಲಿ ಅಥವಾ ಮೆಸೇಜ್ ಮಾಡ್ಲಿ ಅಥವಾ ನಾವು ಬೇಗ ಒಂದಾಗ್ಲಿ, ನಮ್ಮ ಇಬ್ಬರ ನಡುವೆ ಯಾರಾದ್ರೂ ಥರ್ಡ್ ಪಾರ್ಟಿ ಇದ್ರೆ ಅವರ ಒಂದು ಎನರ್ಜೀಸ್ ಹೋಗ್ಲಿ, ಬೇಗ ನಮ್ ಒಂದಾಗ್ಲಿ ಅಂತ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು ಮಾಡ್ತಾ ಇದ್ರ. ಸೊ ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ಯೂನಿವರ್ಸ್ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ನೀವು ಇಷ್ಟು ದಿವಸ ಏನ್ ತುಂಬಾನೇ ಪಶ್ಚಾತ್ತಾಪವನ್ನ ಪಟ್ಟಿದ್ದೀರಾ, ಅಥವಾ ನನ್ಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನನ್ಗೆ ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ, ತುಂಬಾ ಅನ್ಯಾಯ ಆಗಿದೆ, ಎಲ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ, ನನ್ಗೆ ನನ್ನ ಪರ್ಸನ್ ಕಡೆಯಿಂದಾನೇ ನನ್ಗೆ ತುಂಬಾ ಮೋಸ ಆಗ್ತಾ ಇದೆ, ಫ್ಯಾಮಿಲಿಯ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಇಲ್ಲ, ಅಥವಾ ಫ್ಯಾಮಿಲಿ ಕಡೆಯವರು ಅಗ್ರಿ ಮಾಡ್ತಾ ಇಲ್ಲ. ಸೊ ಈ ತರ ನೀವ್ ಏನೇ ಒಂದು ಸಂಕಷ್ಟಕ್ಕೆ ಗುರಿಯಾಗಿದ್ರಿ, ಎಷ್ಟೋ ಕಷ್ಟಗಳನ್ನ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ನೀವು ಇಷ್ಟು ದಿವಸ ಒಂದು ಪ್ರಾಬ್ಲಮ್ನ ನೀವು ಒಂಟಿಯಾಗಿ ಏನ್ ಫೇಸ್ ಮಾಡಿದಿರಾ, ಆ ಒಂದು ಒಂಟಿತನಕ್ಕೆ ನೀವು ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ಗೆ ಒಂದು ಅತ್ಯುತ್ತಮವಾದ ಒಂದು ಉತ್ತರ ಅಂತಕ್ಕಂಥದ್ದು ಸಿಗ್ತಾ ಇದೆ. ಯಾಕಂದ್ರೆ ಮುಂದಿನ ಕಾರ್ಡ್ ನಮ್ಗೆ ಒಂದು ಪಾಸಿಟಿವ್ ಶುಕ್ರನ ಎನರ್ಜೀಸ್ ನ ನಾವಿಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ, ಒಂದು ರೀಯುನೈಟ್ ಅಂದ್ರೆ ಒಂದು ರೀಕನ್ಸಿಲಿಯೇಷನ್ ಅಂತಕ್ಕಂಥ ಎನರ್ಜೀಸ್ ಇಲ್ಲಿ ಕಂಡು ಬರ್ತಾ ಇದೆ. ಸೊ ನೀವ್ ಏನೆಲ್ಲ ಕಷ್ಟಪಟ್ಟು ಕೊರಗಿದ್ರಿ, ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ, ಯೂನಿವರ್ಸ್ ಕಡೆಯಿಂದ ಇವಾಗ ನಿಮ್ಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ಯಾರೆಲ್ಲ ತಿಂಗ್ಳಾನ್ಗಟ್ಲೆಯಿಂದ ವೆಯ್ಟ್ ಮಾಡಿದ್ರಿ, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಒಂದು 6 ತಿಂಗಳು ಅಪ್ರಾಕ್ಸ್ ನೀವ್ ಏನು ವೆಯ್ಟ್ ಮಾಡಿದಿರಾ ನಿಮ್ಮ ಒಂದು ಪ್ರೀತಿಗೋಸ್ಕರ, ಒಂದು ಪಾಸಿಟಿವ್ ಚೇಂಜ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ. ಹಾಗೆ ನೀವು ಯಾರನ್ನ ತುಂಬಾ ಇಷ್ಟ ಪಡ್ತಾ ಇದ್ರಿ, ಅವರ ಜೊತೆ ನಿಮ್ಗೆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜೊತೆನೆ ನಿಮ್ಗೆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ಇಷ್ಟು ದಿವಸ ಆ ಒಂದು ಪರ್ಸನ್ಗೋಸ್ಕರ ನೀವ್ ಏನೆಲ್ಲ ತ್ಯಾಗ ಮಾಡಿದ್ದೀರಾ, ಏನೆಲ್ಲ ಉಪವಾಸ ಮಾಡಿ, ಎಷ್ಟು ದೇವರಿಗೆ ಹರಕೆಯನ್ನ ಹೊತ್ತು ವ್ರತಗಳನ್ನ ಮಾಡಿ, ಈ ವ್ಯಕ್ತಿ ನನಗೆ ಸಿಕ್ಕಿದ್ರೆ ಸಾಕಪ್ಪ ಅಂತ ನೀವೇನೆಲ್ಲ ಮಾಡಿದ್ದೀರಾ, ಅದೆಲ್ಲವೂ ಇವಾಗ ಫಲ ಅಪೇಕ್ಷೆ ಏನ್ ಮಾಡ್ತಾ ಇದ್ರಿ, ಫಲ ಸಿಗುವಂತಹ ಒಂದು ಸಮಯ. ಹಾಗೆ ವೀಕ್ಷಕರೇ, ಹೇಳ್ಬೇಕು ಅಂದ್ರೆ ನೀವು ಸಹ ಬಹಳನೇ ಒಂದ್ ರೀತಿ ಅಂದ್ರೆ ಒಂದು ತುಂಬಾ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಿದ್ರೆ, ಅಥವಾ ನಿಮ್ಮ ಪರ್ಸನ್ ಸಹ ಅಷ್ಟೇ ತುಂಬಾ ಸಣ್ಣ ಪುಟ್ಟ ವಿಚಾರಕ್ಕೆ ಸಹ ನಿಮ್ಗೆ ಬ್ರೇಕಪ್ ಅಥವಾ ಒಂದ್ ರೀತಿ ದೂರ ಆಗುವಂತ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಎದುರಾಗಿತ್ತು. ಬಟ್ ಸ್ಟಿಲ್ ನೀವು ತುಂಬಾನೇ ಪೇಷನ್ಸ್ ಇಂದ ಇಷ್ಟು ದಿವಸ ವೆಯ್ಟ್ ಮಾಡಿದಿರಾ. ಏನೇ ಕಷ್ಟ ಆಗ್ಲಿ, ಏನೇ ಇದಿದ್ರು ನಾನು ಫೇಸ್ ಮಾಡ್ತೀನಿ, ನನ್ಗೆ ಈ ಒಂದು ಲೈಫ್ ಬೇಕು ಈ ವ್ಯಕ್ತಿ ಜೊತೆ ಅಂತ ನೀವೇನು ಡಿಸೈಡ್ ಮಾಡಿ ಚಾಯ್ಸ್ ಅನ್ನ ಮಾಡಿದ್ರೆ, ಆ ಚಾಯ್ಸ್ ಅಂತಕ್ಕಂಥದ್ದು ನಿಮಗೆ ರಿಸಲ್ಟ್ ಮುಖಾಂತರ ಸಿಗ್ತಾ ಇದೆ. ಹಾಗೆ ಅತಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಸಂಬಂಧ ಇಂಟರ್ಕಾಸ್ಟ್ ಆಗಿರುತ್ತೆ, ಅಥವಾ ಒಂದು ಸ್ಟೇಟಸ್ಸಿನ ವಿಚಾರದಲ್ಲಿ ತುಂಬಾನೇ ಮೇಲು ಕೀಳು ಅನ್ನುವಂತಹ ಒಂದು ಅರಿವು ಇರ್ತಕ್ಕಂಥ ಒಂದು ಸಿಚುವೇಶನ್ ಬರುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಪೇರೆಂಟ್ಸಿನ ನಿಮ್ಮ ಒಂದು ಪರ್ಸನಿನ ಒಂದು ಪೇರೆಂಟ್ಸ್ಗೆ
ತುಂಬಾನೇ ಒಂದು ಕಾಸ್ಟ್ ವಿಚಾರದಲ್ಲಿ ಬಹಳ ಒಂದು ಜಗಳ ಆಗ್ತಕ್ಕಂಥ ಸನ್ನಿವೇಶ ಅಥವಾ ಒಪ್ಪಿಗೆ ಕೊಡೋದಂತಹ ಒಂದು ಸಿಚುವೇಶನ್ ಅನ್ನ ನಾವು ನೋಡ್ತಾ ಇದೀವಿ. ಆದ್ರೂ ಇದೆಲ್ಲವನ್ನು ಮೀರಿ ನೀವು ನಿಮ್ಮ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದನ್ನ ನೀವು ಅಚೀವ್ ಮಾಡ್ತೀರಾ. ಸೊ ಎಷ್ಟೇ ಕಷ್ಟ ಎದುರಾಗಿದ್ರೂನುವೆ ಅಟ್ ದ ಎಂಡ್ ನಾವೇನ್ ಹೇಳ್ತೀವಿ, ಎಲ್ಲವೂ ಒಂದ್ ರೀತಿ ಪಾಸಿಟಿವ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಇಲ್ಲಿ ಖಂಡಿತವಾಗ್ಲೂ ನೆರವೇರ್ತಾ ಇದೆ ಅಂತ ಹೇಳ್ಬಹುದು. ಹಾಗೆ ನೀವೇನ್ ತಗೋಬೇಕು ಆಕ್ಷನ್ ಅನ್ನೋದನ್ನ ನಾನು ಹೇಳ್ತೀನಿ. ನೀವು ದಯವಿಟ್ಟು ನಾನು ಹೇಳ್ತೀನಿ ವೀಕ್ಷಕರೇ, ಕೇತು ಮತ್ತೆ ಶುಕ್ರನ ಎನರ್ಜೀಸ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಪ್ರೀತಿಯನ್ನ ಚೇಸ್ ಮಾಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ. ಅಂದ್ರೆ ಅವ್ರೇನಾದ್ರೂ ನಿಮ್ ಜೊತೆ ಸರಿಯಾಗಿ ಮಾತುಕತೆ ಮಾಡದೇ ಇದ್ದ ಸಂದರ್ಭದಲ್ಲಿ ನೀವು ದಯವಿಟ್ಟು ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದರಿಂದ ಶುಕ್ರನ ಜೊತೆ ಕೇತು ಎನರ್ಜೀಸ್ ಬರ್ತಾ ಇರೋದ್ರಿಂದ ಬಹಳ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಮ ಜಾತಕದಲ್ಲಿ ಕೇತು ಏನಾದ್ರು ತುಂಬಾ ನೀಚ ಸ್ಥಾನದಲ್ಲಿ ಅಥವಾ ಶುಕ್ರ ಕೇತು ಏನಾದ್ರು ಒಟ್ಟಿಗೆ ಇತ್ತು ಅಂತಂದ್ರೆ ಆಗೇನಾಗುತ್ತೆ, ನಿಮ್ಮ ಎನರ್ಜೀಸ್ ನೀವ್ ಏನು ಪ್ರಯತ್ನ ಮಾಡ್ತೀರಾ ಪರ್ಸನ್ ಅನ್ನ ಪಡ್ಕೋಬೇಕು ಅಂತ, ಆ ಪರ್ಸನ್ ಅದ್ರಿಂದ ದೂರನೇ ಆಗ್ತಾರೆ ವಿನಃ ಹತ್ರ ಆಗಲ್ಲ. ಯಾಕಂದ್ರೆ ಕೇತು ಎನರ್ಜೀಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ನಿಮ್ಮ ಪರ್ಸನ್ ಏನೇ ಮಾಡಿದ್ರು ನೀವು ಆ ಪರ್ಸನ್ ಅನ್ನ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರ ಹಿಂದೆ ಹಿಂದೆ ಹೋಗೋದನ್ನ ಬಿಡ್ಬೇಕಾಗತ್ತೆ. ತಾಳ್ಮೆಯಿಂದ ನೀವು ಯಾವಾಗ ಆ ಒಂದು ಡಿಟ್ಯಾಚ್ಡ್ ಆಗಿ ವೆಯ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ಆ ಪ್ರೀತಿ ಅಂತಕ್ಕಂಥದ್ದು ಅಟ್ರಾಕ್ಟ್ ಆಗುತ್ತೆ. ಸೊ ಓವರ್ ಆಲ್ ಎನರ್ಜೀಸ್ ಯಾವ ತರ ಇರುತ್ತೆ? ಬ್ಯೂಟಿಫುಲ್. ಸೊ ಓವರ್ ಆಲ್ ಎನರ್ಜೀಸ್ ನೋಡೋದಾದ್ರೆ ತುಂಬಾ ಒಂದು ಹ್ಯಾಪಿ ಎಂಡಿಂಗ್, ಒಂದು ಫ್ಯಾಮಿಲಿಯ ಒಂದು ರಿಯೂನಿಯನ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀನಿ. ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಏನು ಇಷ್ಟು ದಿವಸ ಡಿಸಗ್ರಿ ಮಾಡಿದ್ರು ನಿಮ್ಮ ಸಂಬಂಧದ ಬಗ್ಗೆ, ನಿಮಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಎಲ್ಲವೂ ಮುಗಿದು ಕತ್ತಲೆಯ ನಂತರ ಏನು ಬೆಳಕು ಅಂತಕ್ಕಂಥದ್ದು ಮೂಡುತ್ತೆ, ಆ ತರ ನಿಮ್ಮ ಜೀವನದಲ್ಲಿ ಸಹ ಬರ್ತಾ ಇದೆ. ಹಾಗೆ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ, ಏಂಜಲ್ ಗೈಡೆನ್ಸ್ ಏನಿದೆ ಈ ಒಂದು ವಿಚಾರವಾಗಿ ನಿಮ್ಗೆ ಅಂತ ನೋಡೋದಾದ್ರೆ, ಸೊ ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಡಿ. ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಕಳ್ಕೊಳಕ್ ಹೋಗ್ಬೇಡಿ. ನೀವ್ ಏನ್ ಕಳ್ಕೊಂಡಿದ್ರಿ ಅದು ಖಂಡಿತವಾಗ್ಲೂ ರಿಕವರಿ ಅಂತಕ್ಕಂಥದ್ದು ಆಗ್ತಾ ಇದೆ. ಹಾಗೆ ನಿಮ್ಮ ಸುತ್ತಮುತ್ತಲಿನ ಜನ ಸಹಾಯ ಮಾಡೋರು ಇದ್ದಾರೆ, ಅವರ ಸಹಾಯ ಅವರ ಗೈಡೆನ್ಸ್ ಅನ್ನ ನೀವು ತಗೊಂಡು ಮುಂದಕ್ಕೆ ಹೆಜ್ಜೆ ಹಾಕೋದು ಬಹಳ ಅತ್ಯುತ್ತಮ ಅಂತ ಏಂಜಲ್ ಸಹ ಹೇಳ್ತಾ ಇದ್ದಾರೆ. ಇಂಥ ಒಂದು ಪಾಸಿಟಿವ್ ಆದ ಕಮೆಂಟ್ಸ್, ಸೊ ಮೆಸೇಜಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ರು ಕಮೆಂಟ್ ಮಾಡಿ. ಧನ್ಯವಾದ. ಹಾಗೆ ವೀಕ್ಷಕರೇ, ನೀವು ಎಷ್ಟೋ ಜನ ಕೇಳ್ತಾ ಇರಿ ಮೇಡಮ್ ರಿಲೇಶನ್ಶಿಪ್ ಹೀಲ್ ಮಾಡೋದಕ್ಕೆ ಏನಾದ್ರೂ ಬ್ರೇಸ್ಲೆಟ್ ಕ್ರಿಸ್ಟಲ್ಸ್ ಅವೈಲಬಲ್ ಇದೆಯಾ ಅಂತ. ಹೌದು ಇದೆ. ಸೊ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನ ನೀವು ನೋಡ್ಬೋದಾಗಿದೆ. ಇದರಲ್ಲಿ ಯಾವ ಬ್ರೇಸ್ಲೆಟ್ ಇದೆ ಅಂತಂದ್ರೆ ಹಾರ್ಟ್ ಚಕ್ರಾಗೆ ಸಂಬಂಧಪಟ್ಟಂತ ಎಲ್ಲಾ ಕ್ರಿಸ್ಟಲ್ಸ್ ಗಳನ್ನು ಒಂದೇ ಒಂದು ಬ್ರೇಸ್ಲೆಟ್ ಅಲ್ಲಿ ಹಾಕಿದ್ದಾರೆ. ಸೊ ಈ ಗ್ರೀನ್ ಅವೆಂಚುರಿನ್, ಜೇಡ್ ಇದೆಲ್ಲಾನು ನಿಮ್ಮ ಲೋವರ್ ಚಕ್ರಾಗೆ ರಿಲೇಟೆಡ್. ಆಮೇಲೆ ಈ ರೋಸ್ ಕ್ವಾರ್ಟ್ಸ್, ರೋಡಲೈಟ್ ಇದೆಲ್ಲ ನಿಮ್ಮ ಅಪ್ಪರ್ ಚಕ್ರಾಗೆ ರಿಲೇಟೆಡ್ ಆಗಿರುತ್ತೆ. ಸೊ ಈ ಒಂದು ರಿಲೇಶನ್ಶಿಪ್ ಹೀಲಿಂಗ್ ಕ್ರಿಸ್ಟಲ್ ನ ಸಹ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ತುಂಬಾ ಬೇಗ ಹೀಲ್ ಆಗುತ್ತೆ. ಹಾಗೆ ನಿಮ್ಮ ಹಾರ್ಟ್ ಚಕ್ರ ಸಹ ತುಂಬಾ ಶೀಘ್ರವಾಗಿ ಹೀಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಯಾರಿಗೆಲ್ಲ ನಿಮ್ಮ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಬೇಕಾಗಿದೆ, ಖಂಡಿತ ಈ ಒಂದು ಕ್ರಿಸ್ಟಲ್ ಅನ್ನ ನೀವು ಧರಿಸಬಹುದು. ಈ ಕ್ರಿಸ್ಟಲಿನ ಅವಶ್ಯಕತೆ ನಿಮ್ಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ನಿಮ್ಗೆ ಡೆಲಿವರಿ ಸಿಗುತ್ತೆ ಅನ್ನೋ ಮಾಹಿತಿಯನ್ನ ಪಡೆಯಿರಿ. ಧನ್ಯವಾದ ವೀಕ್ಷಕರೇ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಒಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ವಿಡಿಯೋವನ್ನ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಹ ಶೇರ್ ಮಾಡಿ. ಧನ್ಯವಾದ. ಹರೇ ಕೃಷ್ಣ ಎವ್ರಿವನ್.